ಮಾಜಿ ಸಚಿವ ಬಿಜೆಪಿ ಎಂಎಲ್ಸಿ ಸಿ.ಟಿ. ರವಿ ಅವರಿಗೆ ಒಂದು ಬೆದರಿಕೆ ಪತ್ರ ಬರೆದಿರೋದು. ಯಾರಿಂದ ಗೊತ್ತಿಲ್ಲ, ಅನಾಮಧೇಯ, ಯಾರೋ ಅನಾಮಧೇಯ ವ್ಯಕ್ತಿಗಳಿಂದ ಎಂಎಲ್ಸಿ ಸಿ.ಟಿ. ರವಿಗೆ ಬೆದರಿಕೆ ಪತ್ರ ಬರೆದಿದೆ ಅಂತ. ಇನ್ನು 15 ದಿನಗಳ ಒಳಗೆ ಅಭಿನೇತ್ರಿಯ ಕ್ಷಮೆಯನ್ನ ಕೇಳಬೇಕು ನೀವು ಅಂತ. ಚಿಕ್ಕಮಗಳೂರಿನಿಂದ ಬೆಳಗಾವಿಗೆ ಬಂದು ಕ್ಷಮೆ ಕೇಳಬೇಕು ನೀವು ಅಂತ ಆ ಪತ್ರದಲ್ಲಿ ಬರೆದಿರೋದು. ಅಭಿನೇತ್ರಿಯ ಕೈಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು ಅಂತ ಬೆದರಿಕೆ ಹಾಕಿದ್ದಾರೆ. ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಕೈಕಾಲು ಮುರಿದು ಸಾಯಿಸ್ತೀವಿ, ಹೀಗಂತ ಎದುರಿಸ್ತಾ ಇರೋದು ಪತ್ರದಲ್ಲಿ. ಕೈಕಾಲು ಮುರಿದು ಪ್ರಾಣ ತೆಗಿತೀವಿ, ಮಗರನ್ನು ಸಾಯಿಸ್ತೀವಿ, ಹುಷಾರ್ ಹುಷಾರ್, ಹೀಗಂತ ಎಂಎಲ್ಸಿ ಸಿ.ಟಿ. ರವಿಗೆ ಬೆದರಿಕೆ ಪತ್ರ ಬರೆದಿರೋದು. ಈ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿ.ಟಿ. ರವಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫೈನ್. ಸಿ.ಟಿ. ರವಿ ಸ್ವಗೃಹಕ್ಕೆ ಅನಾಮಧೇಯ ವ್ಯಕ್ತಿಗಳಿಂದ ಪತ್ರ ಬಂದಿದೆ. ನೋಡಿ, ಸಿ.ಟಿ. ರವಿ ಕೇಸು ಯಾವಾಗಿಂದ ಇಷ್ಟೊಂದು ಹೈಪ್ ಶುರುವಾಯಿತು ಅಂತಂದರೆ, ಸೆಷನ್ನಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅನ್ನೋ ಆರೋಪ ಇತ್ತಲ್ಲ, ಆ ಪದ ಬಳಕೆಯಿಂದಾಗಿ ಅಲ್ಲಿ ಅಂದರೆ ಸುವರ್ಣಸೌಧದಿಂದ ಹೊರಗೆ ಬರ್ತಾ ಇದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಅವ್ರನ್ನ ಹಲ್ಲೆ ಮಾಡುವಂಥ ಪ್ರಯತ್ನಗಳಾಯಿತು. ಅದಾದಮೇಲೆ ಏನೆಲ್ಲ ಹೈಡ್ರಾಮಾಗಳಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಆಮೇಲೆ ನ್ಯಾಯಾಲಯ ಅವರನ್ನು ಎಲ್ಲಿದ್ದಾರೋ ಈಗ ಅಲ್ಲಿ ಆ ಕ್ಷಣದಿಂದಲೇ ಅವರನ್ನು ರಿಲೀಸ್ ಮಾಡಬೇಕು ಅಂತ, ಪೊಲೀಸ್ ಕಸ್ಟಡಿಯಿಂದ ರಿಲೀಸ್ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ರು. ಬಂದ ಮೇಲೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ರು. ಈಗ ಮತ್ತೆ ಅನಾಮಧೇಯ ವ್ಯಕ್ತಿಗಳಿಂದ ಈ ಬೆದರಿಕೆ ಪತ್ರ ಬರ್ತಾ ಇದೆ.